ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ರೂಪಾ ಡಿಸೈನ್ಸ್. ಫ್ರೆಂಡ್ಸ್, ಇವತ್ತು ನಾನು ಬ್ಲೌಸ್ ಕಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫುಲ್ಲು ಡೀಪ್ ನೆಕ್ ಇದ್ದಾಗ, ತುಂಬ ತೆಳ್ಳಗಿದ್ದಾಗ ಯಾವ ರೀತಿ ಮೆಜರ್ಮೆಂಟ್ ತೊಗೋಬೇಕು. ಈಗ ನಾನು ಈ ಥರ ಬ್ಲೌಸ್ನ ಈ ಥರ ಅಳತೆ ತೊಗೊಂಡಿದ್ದೀನಿ. ಇದರಲ್ಲಿ ಅರ್ಧ ತೊಗೊಂಡಿದ್ದೀನಿ. ಒಟ್ಟು 4ನೇ 1 ಭಾಗನ ನಾವಿಲ್ಲಿ ತೊಗೋಬೇಕು. ಇಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲಿ ಎಷ್ಟು ಬಂದಿರುತ್ತೆ ಅಷ್ಟು ಕರೆಕ್ಟಾಗಿ ರೌಂಡ್ ನೆಕ್ ಇರೋ ಥರ ಇಟ್ಕೊಂಡು ನೀವು ಅಳತೆ ತೊಗೋಬೇಕು. ಈ ಥರ ಪೂರ್ತಿ ಫ್ಲ್ಯಾಟ್ ಮಾಡ್ಕೋಬೇಕು. ಒಂದ್ಸರಿ ಐರನ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಸಿಗುತ್ತೆ. ಹಾಗೆ ಶೋಲ್ಡರು, ಅವ್ರದ್ದು ಶೋಲ್ಡರ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. 10 ಇಂಚಿಗೆ ಸ್ವಲ್ಪ 1-2 ಕಡ್ಡಿ ಕಡಿಮೆ ಇದೆ. ಬೇಕಂದರೆ 10 ಇಂಚೇ ತೊಗೋಬೋದು, ಏಕೆಂದರೆ ಶೋಲ್ಡರ್ ಇದೆ ಅವರಿಗೆ, ಕಡಿಮೆ ಏನಿಲ್ಲ, ತೆಳ್ಳಗಿದ್ದಾರೆ ಅಷ್ಟೇ. ಶೋಲ್ಡರ್ ಇದೆ, 5 ಇಂಚೆ ತೊಗೊಳ್ತಾ ಇದ್ದೀನಿ. ಇಲ್ಲಿ ಕೆಳಭಾಗದಲ್ಲಿ ಅರ್ಧ ಇಂಚು ಸ್ಟಿಚಿಂಗಿಗೆ ಮಾರ್ಜಿನ್ ಬೇಕಲ್ಲ, ಹಾಗಾಗಿ ಅರ್ಧ ಇಂಚು ತೊಗೊಳ್ತಾ ಇದ್ದೀನಿ. ಇಲ್ಲಿದ್ದ ಅವ್ರದ್ದು ಬ್ಲೌಸ್ ಲೆಂತ್ ಎಷ್ಟಿರುತ್ತೆ ಅಷ್ಟು ತೊಗೊಳ್ಳೋಣ. ಈ ಥರ ಟಕ್ಸ್ ಹತ್ರ ಇಟ್ಕೋಬೇಕು, ಆಮೇಲೆ ಶೋಲ್ಡರ್ ಹತ್ರ ಇಟ್ಕೋಬೇಕು. ಈ ಥರ ಈಗ ಮಾರ್ಕ್ ಹಾಕ್ಕೊಳ್ಳೋಣ. ಈ ಪಾಯಿಂಟಿಗೆ ಒಂದು ಲೈನ್ ಹಾಕ್ಕೊಂಡು ಇದರ ಮೇಲ್ಗಡೆ ಇನ್ನೊಂದು ಮಾರ್ಜಿನ್ನ ಅರ್ಧ ಇಂಚು ಬಿಟ್ಟು ಮಾರ್ಜಿನ್ನ ಮಾರ್ಕ್ ಹಾಕ್ಕೊಳ್ಬೇಕು. ಇಲ್ಲಿ ನಾನು ಶೋಲ್ಡರು 10 ಇಂಚು ಅಂತ ಹೇಳಿದ್ನಲ್ಲ, ಅದರಲ್ಲಿ ಅರ್ಧ 5 ಇಂಚು. ನೀವು ಬೇಕಂದರೆ 4.25 ಇಂಚು ಇಡ್ಬೋದು. ಬಟ್ ಅವ್ರದ್ದು ಭುಜ ಅಗಲನೇ ಇದೆ, ಹಾಗಾಗಿ 5 ಇಂಚು ತೊಗೊಳ್ತಾ ಇದ್ದೀನಿ. ಇವ್ರದ್ದು ಇದು ಆರ್ಮೋಲ್ ಎಷ್ಟು ಬರುತ್ತೆ ಅಂತ ಒಂದು ಸಾರಿ ಪೂರ್ತಿ ರೌಂಡ್ ಬೇಕಂದರೆ ಚೆಕ್ ಮಾಡ್ಕೋಬೋದು. ಇಲ್ಲಾಂದರೆ ಒಂದು ಅರ್ಧ ಬ್ಯಾಕ್ ಸೈಡಿಂದ ಅಷ್ಟೇ ನಾವೀಗ ಅಳತೆ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ. ಈ ಥರ ಅಳತೆ ತೊಗೋಬೇಕು. ಇಲ್ಲಿ ಎಷ್ಟು ಬಂದಿರುತ್ತೆ ನೋಡಿಕೊಂಡು ಬರ್ಕೋಬೇಕು. ಇಲ್ಲಿ 7.5 ಬಂದಿದೆ, 7.5 ಬರ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಸೈಡಲ್ಲಿ ಇವ್ರಿಗೆ ಆರ್ಮೋಲ್ ಎಷ್ಟು ತೆಗೆದಿದ್ದಾರೆ ಅಂತ ಗೊತ್ತಾಗಬೇಕಲ್ಲ. ನೋಡಿ, ಇಲ್ಲಿ ಸ್ಟಿಚ್ ಆಗಿರೋ ಹತ್ರ 1 ಪಾಯಿಂಟು, ಅದ್ರ ಮೇಲ್ಗಡೆ 1 ಪಾಯಿಂಟು. ಈ ಥರ ಪಾಯಿಂಟ್ ಹಾಕ್ಕೊಂಡು ಲೈನ್ ಹಾಕ್ಕೊಳ್ಬೇಕು. ಈಗ ನಮಗೆ ಆರ್ಮೋಲ್ ಅವ್ರದ್ದು ಎಷ್ಟಿದೆ, ಡೀಪ್ ಎಷ್ಟು ಇಳಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಕರೆಕ್ಟಾಗಿ. ಈಗ ಇದೊಂದು ಲೈನ್ ಹಾಕ್ಕೊಳ್ಳೋಣ. ನೀವು ಪ್ರತಿಯೊಂದನ್ನು ಅಳತೆ ಮಾಡದೇ ಇದ್ದರೂ ಈ ಥರ ನೀವು ಅಳತೆ ಬೇಗ ಆಗುತ್ತೆ. ಇದು ಮಾತ್ರ ಬಿಗ್ನರ್ಸ್ ಆಗಿದ್ದರೆ ಸ್ವಲ್ಪ ನಿಮಗೆ ಐಡಿಯಾ ಇರಬೇಕಷ್ಟೇ, ಕರೆಕ್ಟಾಗಿ ತೊಗೊಳ್ಳೋದು ಹೇಗೆ ಅಂತ. ಈಗ ನೋಡಿ, ಆ 7.5 ಬರುತ್ತಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿದೆ. 2 ಕಡ್ಡಿ ಜಾಸ್ತಿ ಇದೆ, ನಾವು ಸ್ಟಿಚಿಂಗಲ್ಲಿ ಸರಿ ಮಾಡ್ಕೋಬೋದು. ಇಲ್ಲಾಂದರೆ ಒಳಗಡೆಗೆ ನಾವು 2 ಕಡ್ಡಿ ಏನು ಕಡಿಮೆ ತೋರಿಸ್ತಲ್ಲ, ಅಲ್ಲಿಗೆ ಅದೇ ಪಾಯಿಂಟ್ಗೆ ನಾವು ಮಾರ್ಕ್ ಹಾಕ್ಕೊಳ್ಬೋದು. ಬಟ್ ನಾನು ಅಲ್ಲಿಗೆ ಹಾಕ್ಕೊಳ್ಳಲ್ಲ. ನಾನು ಸ್ಟಿಚ್ ಮಾಡಿದ ಮೇಲೆ ಫೈನಲಾಗಿ ಫಿಟ್ಟಿಂಗ್ ಮಾಡ್ತೀನಲ್ಲ, ಮತ್ತೊಂದು ಸಾರಿ ಅಳತೆ ತೊಗೊಂಡು ಆವಾಗ ಫಿಟ್ಟಿಂಗ್ ಮಾಡ್ತೀನಿ ಕರೆಕ್ಟಾಗಿ. 2 ಇಂಚ್ ಹೆಚ್ಚಿಗೆ ಇದ್ರೂ ಪರವಾಗಿಲ್ಲ, 2 ಪಾಯಿಂಟು ಹೆಚ್ಚಿಗೆ ಇದ್ರೂ ನಡೆಯುತ್ತೆ, ಕಡಿಮೆ ಮಾತ್ರ ಬರಬಾರ್ದು. ಇಲ್ಲಿ 2 ಇಂಚು ತೊಗೊಂಡಿದ್ದೀನಿ. ಅವ್ರದ್ದು ಬ್ಲೌಸಲ್ಲಿ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಬೇಕಾದರೆ ಮಾರ್ಕ್ ಹಾಕ್ಕೊಳ್ಳೋಣ. ಈ ಥರ ಶೋಲ್ಡರ್ನ ಈ ಥರ ಓಪನ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಅವ್ರದ್ದು ಎಷ್ಟು ಬರುತ್ತೆ ಅಂತ ಉಳಿದದ್ದು ಪಾಯಿಂಟು ನೋಡಿ, ಇಲ್ಲಿದ್ದ ರೆಡಿ. ಇದು ಇನ್ನೊಂದು ಅರ್ಧ ಇಂಚ್ ಇತ್ಲಗಡೆ ಒಳಗಡೆ ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ. ಇದು ಎಷ್ಟಿದೆ, 2 ಇಂಚಿದೆ. ನಾನು ಫಸ್ಟು 1.25 ಇಂಚಿಗೆ ಹಾಕ್ಕೊಂಡಿದ್ದೆ. ಇದು ಕರೆಕ್ಟಾಗಿ 2 ಇಂಚು. ಅಲ್ಲಿಗೆ ನಾವು ಕಟ್ ಮಾಡ್ಕೊಳ್ಳೋಣ. ಅವ್ರದ್ದು ಎಷ್ಟಿರುತ್ತೆ ಅಷ್ಟೇ. ಈಗ ಡೀಪು ಅವ್ರದ್ದು ಬ್ಲೌಸು ಬ್ಯಾಕ್ ಡೀಪ್ ಎಷ್ಟಿರುತ್ತೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಭುಜದ ಹತ್ರ ಕರೆಕ್ಟಾಗಿ ಜೋಡಿಸ್ಕೋಬೇಕು. ಇಲ್ಲಿ 2 ಭುಜನ ಈ ಥರ ಜೋಡಿಸಿ ಇಟ್ಕೊಂಡು ಸೆಂಟ್ರ್ ಪಾಯಿಂಟ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬ್ಯಾಕಲ್ಲಿ ಅದನ್ನು ನಾವು ಡೀಪು ಎಷ್ಟಿರುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಕರೆಕ್ಟಾಗಿ ಇಲ್ಲಿ ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ಒಂದು ಅರ್ಧ ಇಂಚು ಬಿಟ್ಟು ಪಾಯಿಂಟ್ ಹಾಕ್ಕೊಳ್ಬೇಕು. ಇಲ್ಲಿ ಜಸ್ಟ್ ನಮಗೆ ಬ್ರಾಡಾಗಿ ಎಷ್ಟು ಬೇಕಾಗುತ್ತೆ ಅಂತ ಒಂದು ರ್ಯಾಂಡಮ್ಗೆ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನೇನು ಕಟ್ ಮಾಡ್ತಾ ಇಲ್ಲ, ಯಾಕೆಂದರೆ ಇಲ್ಲಿ ವರ್ಕ್ ಮಾಡ್ಕೊಂಡಿರೋದ್ರಿಂದ ಥ್ರೆಡ್ ವರ್ಕ್ ಮಾಡಿಸ್ಕೊಂಡಿದ್ದಾರೆ, ಹಂಗಾಗಿ ಇದನ್ನು ಕಟ್ ಮಾಡ್ತಾ ಇಲ್ಲ. ಜಸ್ಟ್ ಸುಮ್ಮನೆ ರೌಂಡ್ ಮಾರ್ಕ್ ಹಾಕ್ಕೊಳ್ತೀನಿ ಅಷ್ಟೇ. ಇದು ಟಕ್ಸ್, ಇದು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ.
ನೀವು ಅಳತೆ ಬೇಕಂದರೆ ಮಾಡಿಕೊಂಡು ಪಾಯಿಂಟ್ ಹಾಕ್ಕೊಳ್ಬೋದು. ನಾನು ಜಸ್ಟ್ ಈ ಥರ ಫೋಲ್ಡ್ ಮಾಡಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈಗ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಆರ್ಮಲ್ನ ಚೆಕ್ ಮಾಡ್ಕೊಳ್ಬೇಕು. ಒಂದು ಸಾರಿ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಕರೆಕ್ಟಾಗಿ ಆ ಸ್ಟಿಚಿಂಗ್ ಪಾಯಿಂಟನ್ನೇ ಇಟ್ಕೊಂಡು ನೋಡಿ ಕರೆಕ್ಟಾಗಿದೆ. ಅಲ್ಲಿಗೆ ಇನ್ನೊಂದು ಸರಿ ಫೈನಲ್ ನಮಗೆ ಸಮಾಧಾನ ಆಗಲಿಲ್ಲ ಅಂದರೆ ಫೈನಲಾಗಿ ಇನ್ನೊಂದು ಸರಿ ಚೆಕ್ ಮಾಡ್ಕೊಂಡ್ಬಿಟ್ರೆ ಆಯ್ತು ಅಷ್ಟೇ. ಇದು ಆರ್ಮಲ್ ಒಂದು ಕರೆಕ್ಟಾಗಿತ್ತು ಅಂದರೆ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ಜಾಸ್ತಿ ಉಬ್ಬಿದಂಗೆ ಆಗಲ್ಲ, ಲೂಸ್ ಬಂದಂಗೆ ಆಗಲ್ಲ, ಕರೆಕ್ಟಾಗಿ ಸಿಗುತ್ತೆ. ಬ್ಯಾಕ್ ನೆಕ್ಕು ಕಟ್ ಮಾಡ್ತಾ ಇಲ್ಲ, ಥ್ರೆಡ್ ವರ್ಕ್ ಆಗಿರೋದ್ರಿಂದ ಅದ್ರ ಮೇಲ್ಗಡೆನೇ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಈಗ ಫ್ರಂಟ್ ಪೋರ್ಷನ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು. ಈಗ ಔಟ್ಲೈನ್ ಪೂರ್ತಿಯಾಗಿ ಬರ್ಕೋಬೇಕಿಲ್ಲಿ. ಪೂರ್ತಿ ಈ ಥರ ಬರ್ಕೊಂಡು ಆರ್ಮೋಲ್ ಯಾವ ಥರ ಇದೆ ಅದೇ ಶೇಪ್ಗೆ ಬರ್ಕೊಳ್ಳಿ. ಫ್ರಂಟ್ ಪೋರ್ಷನ್ಗೆ ಯಾವ ರೀತಿ ಆರ್ಮೋಲ್ ತೆಗಿಬೇಕು ಅಂತ ತೋರಿಸ್ಕೊಡ್ತೀನಿ. ಇದೊಂದು ಕಚ್ ಹಾಕ್ಕೊಂಡಿರ್ತೀವಲ್ಲ, ಎಲ್ಲೆಲ್ಲಿ ನಾವು ಕಚ್ ಹಾಕ್ಕೊಂಡಿರ್ತೀವಿ ಅಲ್ಲಿಗೆಲ್ಲ ಒಂದೊಂದು ಪಾಯಿಂಟ್ ಹಾಕ್ಕೊಳ್ಬೇಕು. ಈಗ ಇದನ್ನು ತೆಗೆದಿಟ್ಟು ಈ ಆರ್ಮೋಲಿಗೆ ಮುಂಭಾಗದ್ದು ಶೇಪನ್ನು ತೆಗಿಬೇಕಲ್ಲ, ಹಂಗಾಗಿ ಈ ಥರ ಬರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಳಕ್ಕೆ ತೊಗೋಬೇಕಷ್ಟೇ, ಜಾಸ್ತಿ ತೆಗಿಬಾರ್ದು, ಕಡಿಮೆ ಆಗುತ್ತೆ. ಸ್ವಲ್ಪ ಒಳಗೆ ತೆಗಿತಾ ಇದ್ದೀನಿ. ಅದೇ ರಿಂಕಲ್ಸ್ ಬರುತ್ತೆ, ಸ್ವಲ್ಪ ಸುಕ್ ಬಂದಂಗೆ ಆಗುತ್ತೆ ಅಂತಾರಲ್ಲ, ಇಲ್ಲಿ ಸ್ವಲ್ಪ ಬಟ್ಟೆ ತೆಗೆದುಬಿಟ್ರೆ ಆರ್ಮೋಲ್ ಹತ್ರ ಅದು ಫಿಟ್ಟಿಂಗ್ ಫುಲ್ ಟೈಟಾಗಿ ನೀಟಾಗಿ ಕುತ್ಕೊಂಡ್ಬಿಡುತ್ತೆ ಆ ಲೈನು. ಈಗ ಬಸ್ಟ್ ಪಾಯಿಂಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿದ್ದ ಶೋಲ್ಡರಿಂದ ಕರೆಕ್ಟಾಗಿ ಅಳತೆ ತೊಗೋಬೇಕು. ಇಲ್ಲಿಗೊಂದು ಪಾಯಿಂಟ್ ಹಾಕ್ಕೊಳ್ಬೇಕು. ಆಮೇಲೆ ಇಲ್ಲಿದ್ದ ಕೆಳಕ್ಕೆ ಎಷ್ಟಿದೆ ಅಂತ ನೋಡ್ಕೋಬೇಕು. ಕರೆಕ್ಟಾಗಿ ಕಟ್ಟಾಗಿರುತ್ತಲ್ಲ ಅಲ್ಲಿಗೆ ಕ್ರಾಸ್ ಬೆಲ್ಟ್ ಹಚ್ಚಿರೋ ಹತ್ರ ಒಂದು ಲೈನ್ ಹಾಕ್ಕೊಳ್ಬೇಕು ಇಲ್ಲಿಗೆ. ಇದು ಕರೆಕ್ಟಾಗಿತ್ತು ಅಂದರೆ, ಈ ಪಾಯಿಂಟ್ಗಳೆಲ್ಲ ಕರೆಕ್ಟಾಗಿತ್ತು ಅಂದರೆ ನಿಮಗೆ ಬ್ಲೌಸ್ ಫಿಟ್ಟಿಂಗ್ ಮಾಡಿದಾಗ ಕರೆಕ್ಟ್ ಫಿನಿಶಿಂಗ್ ಬರುತ್ತೆ. ಆಮೇಲೆ ಈ ಟಕ್ಸ್ ಪಾಯಿಂಟ್ ಎಲ್ಲಿಗೆ ಹಿಡಿದಿದ್ದಾರೆ ಡಿಫ್ರೆನ್ಸು, ಈ ಉಕ್ಸ್ಪಟ್ಟಿ ಕಡೆಯಿಂದ ಎಷ್ಟು ದೂರ ಇದೆ ಅನ್ನೋದನ್ನು ನೋಡ್ಕೋಬೇಕು. ಈ ಥರ ಅಳತೆ ತೊಗೋಬೇಕು. ಇಲ್ಲಿಗೊಂದು ಪಾಯಿಂಟ್ ಹಾಕ್ಕೊಳ್ಬೇಕು. ಇದೇ ನೀಟಿಗೆ ಕೆಳಗೊಂದು ಪಾಯಿಂಟ್ ಹಾಕ್ಕೊಳ್ಬೇಕು. ಆಮೇಲೆ ಅವ್ರದ್ದು ಎಷ್ಟು ಹಿಡ್ದಿದ್ದಾರೆ, ತೆಳ್ಳಗಿದ್ದಾರೆ ಅಂದ ತಕ್ಷಣ ಕೆಲವ್ರಿಗೆ ಅರ್ಧ ಇಂಚು ಮುಕ್ಕಾಲು ಇಂಚು ರ್ಯಾಂಡಮಾಗಿ ಹಿಡಿಯೋದಲ್ಲ, ಅವ್ರಿಗೆ ಎಷ್ಟು ಬೇಕಾಗುತ್ತೆ. ಕೆಲವ್ರು ತೆಳ್ಳಗಿದ್ರು ಚೆಸ್ಟ್ ಇರುತ್ತೆ, ಅಂಥವರಿಗೆ ನೋಡಿಕೊಂಡು ಅಳತೆ 1 ಇಂಚು ಹಿಡಿತಾ ಇದ್ದೀನಿ. ಯಾಕೆಂದರೆ ಅವ್ರದ್ದು ಬ್ಲೌಸಲ್ಲಿ 1 ಇಂಚಿದೆ. ಪ್ಯಾಡೆಡ್ ಬ್ಲೌಸ್ ಹಾಕ್ಕೊಂಡಾಗ ಸ್ವಲ್ಪ ಜಾಸ್ತಿನೇ ಟಕ್ಸ್ ಹಿಡಿಬೇಕಾಗುತ್ತೆ, ನೋಡ್ಕೋಬೇಕು. ಇದಕ್ಕೆ ನಾನು ಪ್ಯಾಡೆಡ್ ಹಾಕ್ತಾಯಿಲ್ಲ, ಹಂಗೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಅವ್ರದ್ದು ಬ್ಲೌಸಲ್ಲಿ ಎಷ್ಟಿರುತ್ತೆ ಟಕ್ಸು ಅಷ್ಟೇ ಹಿಡಿತೀನಿ. ಈಗ ನೆಕ್ ಡೀಪು ನೋಡಿ, ಇಲ್ಲಿದ್ದ ಈ ಥರ ನೆಕ್ ಡೀಪ್ನ ಈ ಥರ ಕರೆಕ್ಟಾಗಿ ಇಟ್ಕೊಳ್ಳಿ. 1/4 ಇಂಚು ಕಡಿಮೆನೇ ಕಟ್ ಮಾಡಿಕೊಂಡ್ರೂ ಪರವಾಗಿಲ್ಲ, ಜಾಸ್ತಿ ಕಟ್ ಮಾಡ್ಕೋಬೇಡಿ. ನಾವು ಪೈಪಿಂಗ್ ಮಾಡುವಾಗ ಇನ್ನೊಂದು ಸಾರಿ ಅಳತೆ ಮಾಡಿಕೊಂಡು ಆವಾಗ ಎಷ್ಟು ಕಟ್ ಮಾಡಬೇಕು ಅಂತ ಫೈನಲಾಗಿ ಒಂದು ಸಾರಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಬಿಗ್ನರ್ಸ್ ಆದರೆ ಆ ಥರನೇ ಮಾಡ್ಕೊಳ್ಳಿ. ಒಂದೇ ಸರಿಗೆ ಜಾಸ್ತಿ ಕಟ್ ಮಾಡಿದರೆ ಆಮೇಲೆ ಪೀಸ್ ಅಟ್ಯಾಚ್ ಮಾಡೋಕ್ಕಾಗೋದಿಲ್ಲ. ಕಡಿಮೆ ಮಾಡಿಕೊಂಡ್ರೆ ಬೇಕಂದರೆ ನಾವು ಎಷ್ಟಾದರೂ ಡೀಪ್ ಕಟ್ ಮಾಡ್ಕೋಬೋದು ಪೈಪಿಂಗ್ ಮಾಡುವಾಗ. ಇಲ್ಲಿ ಒಂದು ರೌಂಡ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಜಾಸ್ತಿ ಬ್ರಾಡು ಆ ಥರ ಎಲ್ಲ ತೆಗಿಬೇಡಿ, ಅಲ್ಲೇ ನಾವು ಭುಜ ಜಾರೋ ಥರ ಆಗೋದು. ಜಾಸ್ತಿ ಬ್ರಾಡೆಲ್ಲ ತೆಗೆದುಬಿಟ್ರೆ ಫಸ್ಟ್ ಈ ಥರ ಒಂದು ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಪೈಪಿಂಗ್ ಮಾಡ್ತೀವಲ್ಲ ಆವಾಗಲೇ ಕರೆಕ್ಟಾಗಿ ಫಿನಿಶಿಂಗ್ ಕೊಟ್ಕೋಬೇಕು. ಅವ್ರದ್ದು ಎಷ್ಟಿದೆ ಅಂತ ಆವಾಗ ಒಂದು ಸರಿ. ಇಲ್ಲ ನಮಗೆ ಆವಾಗೆಲ್ಲ ಪುರ್ಸತ್ತಾಗಲ್ಲ ಅಂದರೆ ಇವಾಗಲೇ ನೀವು ಪರ್ಫೆಕ್ಟ್ ಇತ್ತು ಅಂದರೆ ಇವಾಗಲೇ ನೀವು ಎಷ್ಟು ಬ್ರಾಡ್ ಇರುತ್ತೆ ಅಷ್ಟನ್ನೇ ನೀವು ತೆಗಿಬೋದು. ಇಲ್ಲಿ ಟಕ್ಸಿಗೆ ಎಲ್ಲದೂ ಸೇರಿಸಿ ಉಕ್ಸ್ಪಟ್ಟಿ ಹತ್ರ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇದೇ ಥರನೇ ಮಾರ್ಕ್ ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ಸೈಡಲ್ಲಿ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಮಾರ್ಕ್ ಹಾಕ್ಕೊಳ್ಬೇಕು. ನಾನಿಲ್ಲಿ ಕ್ರಾಸ್ ಬೆಲ್ಟಿನ ತನಕ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಟಕ್ಸಿಗೂ ಸೇರಿಸ್ಬಿಟ್ಟು ಅರ್ಧ ಇಂಚ್ ಬಿಟ್ಟು ಈ ಥರ ಮಾರ್ಕ್ ಹಾಕ್ಕೊಂಡಿದ್ದೀನಿ. ನೀವು ಸ್ಕೇಲಲ್ಲಿ ಬೇಕಂದರೆ ಲೈನ್ ಹಾಕ್ಕೊಳ್ಬೋದು. ಇದು ಕರೆಕ್ಟಾಗಿ ಬರುತ್ತೆ.
ನಾನಿಲ್ಲಿ ಟಕ್ಸ್ ಬಿಟ್ಟು ನಾವು ಟಕ್ಸ್ ಹಿಡಿದಿರೋದು ಬಿಟ್ಟು ಎಷ್ಟು ಮಾರ್ಜಿನ್ ಇದೆ ಅಂತ ನೋಡ್ಕೊಂಡು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ನಾನೀಗ ಆಲ್ರೆಡಿ ಒಂದು ಸರಿ ಚೆಕ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಅದು ತೋರ್ಸೋಕ್ಕಾಗಲಿಲ್ಲ. ಇದು ಸೆಂಟ್ರಲ್ಲಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೋಬೇಕು, ಮತ್ತೊಂದು ಪಾಯಿಂಟ ಹಾಕ್ಕೊಳ್ಬೇಕು. ಇವು ಎರಡು ಕರೆಕ್ಟಾಗಿತ್ತು ಅಂದರೆ ನಮಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಪ್ರತಿ ಸಾರಿ ನಾವು ಲೂಸ್ ಆಗಿದೆ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡೋದೇನು ಬೇಕಾಗಿಲ್ಲ. ಈಗ ಒಂದು ಸಾರಿ ನಾವೆಲ್ಲ ಪೂರ್ತಿ ಒಂದು ಸಾರಿ ಅಳತೆ ನೋಡ್ಕೊಂಡ್ಬಿಟ್ರೆ ಫೈನಲಾಗಿ ಇದೇ ಲೈನ್ ಮೇಲೆ ನಾವು ಸ್ಟಿಚ್ ಮಾಡಿದರೂ ಆಗುತ್ತೆ. ಇಲ್ಲ ನಾವು ಬಿಗ್ನರ್ಸ್ ಇದ್ದೀವಿ ಅಂತ ಅಂದರೆ ಸ್ವಲ್ಪ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡು ಪಾಯಿಂಟ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಫಿಟ್ಟಿಂಗ್ ನೋಡಿಕೊಂಡು ಇನ್ನೊಂದೆರಡು ಒಳಕ್ಕೆ ಸ್ಟಿಚ್ ಮಾಡ್ಕೋಬೋದು. ನೀವು ಬಟ್ಟೆ ಎಷ್ಟಿದ್ರೂ ನಾವು ಸ್ಟಿಚ್ ಮಾಡ್ಕೋಬೋದು, ಬಟ್ ಕಡಿಮೆ ಮಾತ್ರ ಕಟ್ ಮಾಡ್ಕೋಬೇಡಿ. ಈ ಲೈನು ಕಾಣಬೇಕು, ಪೂರ್ತಿ ಲೈನ್ ಇಲ್ಲದೇ ಇರೋ ಥರ ಕಟ್ ಮಾಡಬಾರ್ದು. ಲೈನ್ ಬಿಟ್ಟು ನಾವು ಕಟ್ ಮಾಡ್ಕೋಬೇಕು. ಯಾವಾಗಲೂ ಕಡಿಮೆ ಆಗುತ್ತೆ, ಒಂದೊಂದು ಪಾಯಿಂಟೂ ತುಂಬ ಮುಖ್ಯ ಆಗುತ್ತೆ ನಮಗೆ. ಹಂಗಾಗಿ ನಾವೇನು ಬರ್ಕೊಂಡಿರ್ತೀವಲ್ಲ ಆ ಪಾಯಿಂಟ್ಗಳೆಲ್ಲ ಇರಬೇಕವು. ಇಲ್ಲೊಂದು ಸ್ವಲ್ಪ ಬಿಟ್ಟು ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ, ಏಕೆಂದರೆ ಮುಂದ್ಗಡೆನೂ ಸ್ವಲ್ಪ ಗ್ಯಾಪ್ ಬರುತ್ತೆ ಅಂತ ಕಮೆಂಟ್ಸ್ ಮಾಡ್ತಿದ್ರಲ್ಲ, ಆ ಗ್ಯಾಪ್ ಬರಬಾರ್ದು ಅಂದರೆ ಅದನ್ನು ನಾನು ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಅದನ್ನ ಯಾವ ರೀತಿ ನಾವು ಕಟ್ ಮಾಡ್ಕೋಬೇಕು ಅಂತಂದು. ಈಗ ಪ್ರತಿಯೊಂದು ಪಾಯಿಂಟ್ಗೂ ಕಚ್ಚಾಕ್ಕೊಳ್ಬೇಕು. ಇದನ್ನು ಈ ಥರ ಕಚ್ಚಾಕೊಳ್ಳೋದ್ರಿಂದ ನಮಗೆ ಈಸಿ ಆಗುತ್ತೆ ಸ್ಟಿಚ್ ಮಾಡುವಾಗ. ಬೇಗ ಈಗ ಮಾರ್ಕು ಎರಡು ಸೈಡು ಒಂದೊಂದು ಸರಿ ಬಿದ್ದಿರಲ್ಲ. ಈಗ ಕಚ್ಚಿತ್ತು ಅಂದರೆ ಬೇಗ ಸ್ಟಿಚ್ ಮಾಡ್ಕೋಬೋದು. ಈಗ ಕ್ರಾಸ್ ಬೆಲ್ಟು ಅವ್ರ ಬ್ಲೌಸಲ್ಲಿ ಎಷ್ಟಿರುತ್ತೆ ಅದನ್ನು ನೋಡಿಕೊಂಡು ಅದೇ ಸೈಜಿಗೆ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೇಮ್ ಸೈಜಿಗೆ ನೋಡಿ. ಈಗ ಒಂದು ಲೈನ್ ಹಾಕ್ಕೊಳ್ಳೋಣ. ಇಲ್ಲಿ ಅವ್ರದ್ದು ಬ್ಲೌಸಲ್ಲೇ ಕ್ರಾಸ್ ಬೆಲ್ಟ್ ಇರುತ್ತಲ್ಲ ಅದನ್ನ ಇಟ್ಕೋಬೇಕಿಲ್ಲಿ ತೋರಿಸ್ತೀನಿ. ಈಗ ಇದು ಮಾರ್ಜಿನ್, ಇದು ಸ್ಟಿಚಿಂಗಲ್ಲಿ ಹೋಗುತ್ತೆ ಅಂತಂದೇಳಿ ನಾನು ನಿಮಗೋಸ್ಕರ ಹಾಕಿದ್ದೀನಿ ಇದನ್ನು ನೋಡಿ. ಇದನ್ನು ಈ ಥರ ಇಟ್ಕೋಬೇಕಿಲ್ಲಿ ಕ್ರಾಸ್ ಬೆಲ್ಟು. ಈಗ ಇಲ್ಲಿ ಅಟ್ಯಾಚ್ ಆಗಿದೆಯಲ್ಲ ಈ ನೀಟಿಗೆ ನಾನು ಪಾಯಿಂಟ್ ಹಾಕ್ಕೊಳ್ತೀನಿ. ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಫುಲ್ ಸ್ಟ್ರೈಟಾಗಿ ಇಟ್ಕೋಬೇಕು ಇದನ್ನು. ಇಲ್ಲಿಗೆ ರೆಡಿ ಒಂದು ಪಾಯಿಂಟ್ ಹಾಕ್ಕೊಳ್ಬೇಕು. ಇನ್ನು ನೋಡಿ, ಇದು ಕರೆಕ್ಟಾಗಿ ಹೊಲಿಗೆ ಎಲ್ಲಿದೆ ಅಂತ ನೋಡ್ಕೊಂಡು ಇಲ್ಲಿಗೊಂದು ಪಾಯಿಂಟ್ ಹಾಕ್ಕೊಳ್ಬೇಕು. ಹೊಲಿಗೆಗೆ ಒಂದೊಂದು ಪಾಯಿಂಟ್ ಹಾಕ್ಕೊಳ್ಬೇಕು. ಅದಾದಮೇಲೆ ನಮಗೆ ಮಾರ್ಜಿನ್ನು ನಾವು ಎಷ್ಟು ಬಿಟ್ಟು ಇದು ನಾವೇನು ಪಾಯಿಂಟ್ ಹಾಕಿದ್ದೀನಲ್ಲ ಇಲ್ಲಿಗೆ ಹೊಲಿಗೆ ಬರಬೇಕು. ಇದು ಕರೆಕ್ಟ್ ಇದೇ ಹೊಲಿಗೆಗೆ ಬರಬೇಕು. ಇದು ಬಿಟ್ಟು ನಾನು ಮಾರ್ಜಿನ್ ಎಷ್ಟು ಬಿಡ್ತೀನಿ ಅನ್ನೋದ್ರ ಮೇಲೆ ಈಗ ಅರ್ಧ ಇಂಚ್ ಬಿಟ್ಟರೆ ಅರ್ಧ ಇಂಚು ಮಾರ್ಕ್ ಎಕ್ಸ್ಟ್ರಾ ತೊಗೋಬೇಕು. 1/4 ಇಂಚು ಬಿಟ್ಟು ನಾನು ಸ್ಟಿಚ್ ಮಾಡ್ತೀನಿ ಅಂದರೆ 1/4 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಈ ಥರ ಅವ್ರದ್ದು ಬ್ಲೌಸಲ್ಲಿ ಎಷ್ಟಿರುತ್ತೆ ಅಷ್ಟೇ ಬರುತ್ತೆ. ಕೆಲವರು ಹೇಳ್ಬಿಟ್ಟೆ ಕೊಟ್ಟೋಗ್ತಾರೆ, ನನಗೆ ಕ್ರಾಸ್ ಬೆಲ್ಟ್ ಇಷ್ಟೇ ಸಣ್ಣದಾಗಬೇಕು, ಚಿಕ್ಕದಾಗಬೇಕು, ದೊಡ್ಡ ಕ್ರಾಸ್ ಬೆಲ್ಟ್ ಹಚ್ಚಬೇಡ್ರಿ ಅಂತ ಹೇಳೇ ಕೊಟ್ಟೋಗ್ತಾರೆ. ಆವಾಗ ಅದೇ ಥರನೇ ಹೊಲಿಬೇಕಾಗತ್ತೆ. ಅವ್ರು ಹೇಳು ಕೊಟ್ಟೋಗಿರ್ತಾರೆ ಅಂದಾಗ ಅದೇ ಥರನೇ ಹೊಲಿಬೇಕಾಗತ್ತೆ. ಈಗ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ 2 ಪೀಸ್ ಸಿಗುತ್ತೆ, ಇನ್ನೂ 2 ಪೀಸು ಬೇರೆ ಕಡೆ ತೊಗೋಬೇಕು. ಒಟ್ಟು 4 ಪೀಸು ಲೈನಿಂಗಲ್ಲಿ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳ್ತೀನಿ. ಮೇನ್ ಬಟನ್ನಲ್ಲಿ 2 ಕಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನಿಮಗೆ ಈ ಕಟಿಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಯಾರ್ಯಾರಿಗೆ ಟೈಲರಿಂಗ್ ಇಷ್ಟ ಇದೆ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ನೋಡಿ, ಎಲ್ಲಿ ಬಟ್ಟೆ ಜಾಸ್ತಿ ಸಿಗುತ್ತೆ ಅಲ್ಲಿ ನೀವು ಇನ್ನೂ 2 ಪೀಸ್ನ ತೊಗೋಬೇಕು. ಅಕಸ್ಮಾತ್ ಸ್ವಲ್ಪ ಸಾಲದಾಯಿತು ಅಂದರೆ ಅದನ್ನು ಪೀಸ್ ಹಚ್ಕೊಂಡು ಸರಿ ಮಾಡಿಕೊಂಡು ಅದು ಒಳಗಡೆ ಹೋಗುತ್ತೆ. ಆ ಥರ ಮಾಡ್ಕೋಬೇಕು ನೀವು ಸ್ಟಿಚಿಂಗಲ್ಲಿ. ಕೂಳೆ ಪೀಸ್ ಹಚ್ಚಿದ್ವಿ ಅಂತ ಅಂದ್ರೂ ಅದು ಹೊರಗಡೆ ಕಾಣಬಾರ್ದು. ಕೂಳೆ ಒಳಗೆ ಹೋಗೋ ಥರ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಈಗ ಸ್ಲೀವ್ಸ್ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಲೀವ್ಸಿಂದು ಪೂರ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಅದು ಮಿಸ್ ಆಗಿದೆ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಸ್ವಲ್ಪ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ ಪೂರ್ತಿನಿ. ಈ ಥರ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇದು ಇಲ್ಲಿಗೆ ಸ್ಟಿಚಿಂಗ್, ಇದು ಲೈನ್. ಇದು ಮೇಲ್ಗಡೆ, ಕೆಳಗಡೆ ನಾನು ಮಾರ್ಜಿನ್ ಬಿಟ್ಟಿದ್ದೀನಿ ಅರ್ಧ ಇಂಚು, ಮೇಲ್ಗಡೆನೂ ಒಂದು ಪಾಯಿಂಟ್ ಹಾಕ್ಕೊಂಡು ಇದು ನೋಡಿ ಇಲ್ಲಿಗೆ ಬರಬೇಕು. ಇದು ಪಾಯಿಂಟ್ ನಾವು ಎಲ್ಲಿಗೆ ಅಂತ ಪಾಯಿಂಟ್ ಹಾಕ್ಕೊಂಡಿರ್ತೀವಲ್ಲ ಕರೆಕ್ಟಾಗಿ ನೋಡ್ಕೋಬೇಕು. ಹೊಲಿಗೆಗೆ ಒಂದು ಪಾಯಿಂಟು, ಮೇಲಕ್ಕೆ ಅರ್ಧ ಇಂಚು ಒಂದು ಪಾಯಿಂಟು, ಈ ಥರ ಪಾಯಿಂಟ್ ಹಾಕ್ಕೊಂಡು ಶೇಪ್ ತೆಗಿಬೇಕು.